ಪ್ರಿಪೇರೇಷನ್ ನಡೀತಾ ಇದೆ, ಮಾಡ್ತೀವಿ ನಾವು ಯಾವತ್ತು ಅಂತ ಅನೌನ್ಸ್ ಮಾಡ್ತೀವಿ. ನಾಳೆ ನಾಳಿದ್ರಲ್ಲಿ ಅನೌನ್ಸ್ ಮಾಡ್ತೀವಿ. ಯಾವುದು? ಅದೇ ಇವರು ಬೇಡಿಕೆ ಇಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡ್ತೀವಿ. ಬುಡಕಟ್ಟು ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಮೆಟ್ರೋ ದರ ನಿಗದಿ ಮಾಡೋರು ಯಾರು? ನಾನು ಚೇರ್ಮನ್ನ. ಚೇರ್ಮನ್ ಯಾರು? ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥವ್ರು ಚೇರ್ಮನ್ ಆಗಿರ್ತಾರೆ, ಅವರು ಮಾಡೋದು. ಅವರು ಮಾಡ್ತಾರೆ. ಈಗ ಯಾರವನು MP ತೇಜಸ್ವಿ ಸೂರ್ಯ, ಅವನು ಬೇಡದಂತ ಹೇಳಿದ್ದಾನೆ. ಗೊತ್ತಿಲ್ಲ ನನಗೆ, ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ. ಏನು ಮಾಡಿ ಗೊತ್ತಿಲ್ಲ ನನಗೆ. ನಾನು ಅಂತ ಹೇಳಿದ್ದೀನಿ, ನಾನಂತೂ ಬಸ್ ಎಂಥದ್ದು ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ. ಏನಪ್ಪ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ. ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ನ ಕೇಳಿದ್ರೆ ಟ್ವೀಟ್ ನಮಗೆ ಅನ್ಯಾಯ ಆಗ್ತದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ನಾನು ಟ್ವೀಟ್ ಮಾಡಿದ್ದೀನಿ. ಈಗ ಅಮೇರಿಕ ಮತ್ತು ನಮ್ಮ ದೇಶ ಮಾಡ್ಕೊಂಡಿದ್ದಾರಲ್ಲ ಅಗ್ರಿಮೆಂಟು, ಅದರಿಂದ ಅನ್ಯಾಯ ಆಗ್ತದೆ ಅಂತ ಹೇಳಿದ್ದೀನಿ ನಾನು. ಈಗ ಅವರು ಒತ್ತಾಯಕ್ಕೆ ಮಣಿದಿದ್ದಾರೆ ಅಷ್ಟೇ, ಅಮೆರಿಕಾದವರು ಒತ್ತಾಯಕ್ಕೆ ಮಣಿದಿದ್ದಾರೆ. ನಾವು ತೆಗೆದಾಕಿದ್ವು ಅವ್ರಿಗೆ, ನಾವು ತೆಗೆದಾಕಿದ್ವೇನ್ರಿ? ಕಾರಣಾಂತರದಿಂದ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತು. ಮಂತ್ರಿಮಂಡಲ ವಿಸ್ತರಣೆ ಮಾಡುವಾಗ ಮಾಡ್ತೀವಿ. ಏನಪ್ಪ? ಇಲ್ಲ ಇಲ್ಲ, ನನ್ನ ಹತ್ರ ಬಂದೂ ಇಲ್ಲ, ರಾಜೀನಾಮೆನ ಕೊಟ್ಟೂ ಇಲ್ಲ. ಅವೆಲ್ಲ ಸತ್ಯಕ್ಕೆ ದೂರವಾದವು. ಹದಿನೈದು ಪುನಃ ಬಂದು ಇದಕ್ಕೆ ಬರೀ ನೀವು ಅವ್ರನ್ನೇ ಕೇಳ್ರಿ. ನಂಗೆ ಗೊತ್ತಿಲ್ಲ, ನಿನ್ನ ಎದುರಿಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ. ಸುಮ್ಮನೆ ಈಗ ಎಲ್ಲ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು ನೀವು. ಅವರು ಹೇಳ್ತಾರೆ, ಅವ್ರನ್ನೇ ಕೇಳಪ್ಪ ತಮ್ಮ. ಬೇರೆ ವಿಚಾರ ಇದ್ರೆ ಕೇಳಿ.